ರೂಪಾಯಿ ದರ ಘೋಷಣೆ ಮಾಡಿದಾರ ಚಾಲು ಮಾಡಂಗಿಲ್ಲ ನಮ್ ಒತ್ತಾಯ ಇರ್ತೈತಿ. ಶಾಂತಿ ಒಂದ್ ಮಿನಿಟ್ ಈಗೇನಂತೀ ಅವರ 3,300 ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅವನಾರ ಒಂದ್ ಪಕ್ಷಕ್ಕೆ ಅವ್ರು ಬಂದ್ ಮಾಡ್ಲಾರ ಚಾಲು ಮುಂದುವರಿತಾರ 3,300 ಒಪ್ಪಂದಂಗಿಲ್ರಿ. ಆಗಿರ್ಲಿ ಈಗ ಅವ್ರ ಅದನ್ನ ಹಂಗ ಮುಂದುವರಿಸ್ರಂದ್ರ 3,300 ನಮ್ಗೆ ಒಪ್ಪಂದಂಗ ಹೌದಲ್ರಿ ಮುಖಾಂತರ ಹೇಳ್ತೀವಿ ನಾವು. ಅದಕ್ಕೆ ಯಾರೋ ಮಾರ್ರ ನೋಟಿಸ್ ಕರ್ನಾಟಕ ರಾಜ್ಯ ಸಂಘಕ್ಕೆ ಅಲ್ಲಿ ಯಾರು ನೋಡೋದು ಯಾರು ಫ್ಯಾಕ್ಟ್ರಿ ಅಂಗಡಿ ಮತ್ತೆ ಇಷ್ಟಾರ್ಲಿ ಮಾಲಕರಿಗೆ ಕರ್ಕೊಂಡ್ರಿ ಯಾಕೆ ಮಾಡಕತ್ತೀವಿ ಶಾಂತ ಮುಗಿಸ್ಬಿಡು ಏನದು ಶಾಂತ ಹೇಳ್ತಮ್ಮ ಶಾಂತಿ ಒಂದ ನಿಮಿಷ ಮುಕ್ತಾಯ ಮಾಡೋಣ. ಅದ್ರ 1 ಲಕ್ಷದಲ್ಲಿ ನಾಳೆ 12 ಗಂಟೆಗೆ ಬೋರ್ಡ್ಗಳು 3,300 ಅಂತ ಘೋಷಣೆ ಇಲ್ಲಂದ್ರೆ ಚಾವಿ ಎರಡೇ ಮಾತು ಡಿಸ್ಕಷನ್ ಮಾಡಿಲ್ಲ. ಮಾಲಕರು ಇಲ್ಲಿ ಅದಾರ, ಕಾನೂನು ಕಾಯೋರು ನೀವು ಅಧಿಕಾರಿಗಳಿದ್ರಿ, ನಿಮಗ್ ಗೌರವ ಕೊಟ್ಟಿವಿ ನಾವು. ನಮ್ಮ ಅಧ್ಯಕ್ಷರು ಇಬ್ಬರಿಗೆ ನಾಳೆ ಫೋನ್ ಬರ್ಬೇಕು 12 ಗಂಟೆ ಅಧ್ಯಕ್ಷರ ಬೋರ್ಡ್ ಹಾಕಿ ನೋಡ್ಕೊಂಬರಿ 3,300 ಅಂತೇಳಿ ಬೋರ್ಡ್ ಹಾಕಿರ ಗೌರವ ಕೊಡ್ತೀವಿ ನಾವು. ಬೋರ್ಡ್ ಹಾಕಲಿಲ್ಲ ಅಂದ್ರೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ. ಮಾಧ್ಯಮದಾಗ ಲೈವ್ ಹೋಗಂತ ಸರ್ ಹೇಳ್ತೀರಿ. ನಾಳೆ ನಾವು ಬರಕ್ಕಾಗಿಲ್ಲ, ಅದ್ರ ಜವಾಬ್ದಾರಿ ನಿಮ್ಮದು ಸರ್. ಸರ್ ಆಮೇಲೆ ಓಡಾಡಂಗಿಲ್ಲ. ನಾಳೆ 12 ಗಂಟೆಗೆ ಬೋರ್ಡ್ ಹಾಕ್ಬೇಕು. ಬಾರ ಸರ್ ನಿಮ್ಗೆ ಜವಾಬ್ದಾರಿ ನಾವೇ ಸರ್ ನಿಮ್ಮನ್ನು ತಗೊಂಡ ಬಿಡೋರು ನಾಳೆ ಕೇಸ್ ಹಾಕೋರು ನಾವು ರೈತರಿಗೆ ಅಡ್ಡಾಡ್ತಾರೆ ಸರ್. ಏನು ಸರ್ ನೀವು 3,300 ಹಾಕಿದ್ರೆ ನಾವು ಬರತ್ತಿದ್ದೀವಿ ಇಲ್ಲಿ. ಓಕೆ ಫೈನಲ್ ಮಾಡಿರಪ್ಪ. ಜೈ ಸರ್ ಕರ್ನಾಟಕ ರಾಜ್ಯ ಹೊಡ್ಕೋಗ್ರಿ ಎಲ್ಲರೂ ಬಿಡಿಸ್ತಾರೆ ಬೇಕು ನಿಮ್ಗೆ. ಓಕೆ ಅಂದ್ರೆ ಏನಾಗಿರೋದಂದ್ರೆ ನಾಳೆ 12 ಗಂಟೆ ಸಮಯ ಕೊಟ್ಟಿದ್ದಾರೆ. ನಾಳೆ 12 ಗಂಟೆ ಒಳಗಾಗಿ ಬೆಲೆಯನ್ನು 3,300 ನಿಗದಿ ಮಾಡುವವರೆಗೆ ನಾಳೆ 12 ಗಂಟೆ ಮುಂದೆ ಫ್ಯಾಕ್ಟ್ರಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೇಳುವಂಥದ್ದು ಯಾರು MD ಅವರು ಹೇಳಿರುವಂಥದ್ದು. ನಾಳೆ 12 ಗಂಟೆ ಒಳಗೆ ಯಥಾಸ್ಥಿತಿ ಇದು ಫ್ಯಾಕ್ಟ್ರಿ ಪ್ರಾರಂಭ ಇರ್ತದ. ಈಗೇನು ಕಬ್ಬು ಫ್ಯಾಕ್ಟ್ರಿ ಒಳಗಡೆ ಗ್ರೌಂಡ್ ಒಳಗಡೆ ಇದೆ ಅದೆಲ್ಲ ನುರಿಸುವಂಥ ಕೆಲಸ ಆಗ್ತದ. ಅದು 12 ಗಂಟೆ ಆದ ನಂತರ 12 ಗಂಟೆ ಆದ ನಂತರ ಅದು 12 ಗಂಟೆ ಆದ ನಂತರ ಏನು 3,300 ರೂಪಾಯಿ ಯಾವಾಗಂದ್ರೆ ಎಲ್ಲ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ದವರು ಅಥವಾ ಇವರೆಲ್ಲರೂ ಸೇರಿ ಅಧಿಕಾರಿಗಳು ಎಲ್ಲರೂ ಸೇರಿ ಯಾವಾಗ ನಿಶ್ಚಯ ಆಗ್ತದೋ ಅವಾಗ ಮಾತ್ರ ನಾವು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಉಗಾರ್ ಫ್ಯಾಕ್ಟ್ರಿ ಅವರು ಹೇಳಿರುವಂಥದ್ದು. ಅದೇ ರೀತಿಯಾಗಿ ಲೆಟರ್ ಪ್ಯಾಡ್ನೂ ಸಹಿತ ರೈತ ಸಂಘಟನೆಯವರಿಗೆ ಹಸ್ತಾಂತರವನ್ನು ಮಾಡಿರುವಂಥದ್ದು.
ಸಮಯವನ್ನ ನಿಗದಿ ಮಾಡಿದಾರ ಅಷ್ಟ್ರೊಳಗಾಗಿ ನಾವು ಫ್ಯಾಕ್ಟರಿ ಬಂದ್ ಮಾಡ್ತೀವಿ. ಯಾವಾಗ 3,300 ಘೋಷಣೆ ಮಾಡ್ತೀವಿ ಅವಾಗ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಈಗ ಏನ ಕಬ್ಬು ಕಟಾವ್ ಆಗಿದೆ ಆ ರೈತರಿಗೆ ಏನ್ ಹೇಳ್ತೀರಿ? ಕಬ್ಬು ಕಟಾವಾದ ರೈತರು ಸರ್ ಫ್ಯಾಕ್ಟ್ರಿ ಕಳಿಸ್ಬೇಕು. ಅವ್ರಿಗೆ 3,300 ಬಿಲ್ ಫಿಕ್ಸ್. ಯಾರ ಸಂಬಂಧ ಇಲ್ಲ. ಇವತ್ ಕಡದವ್ರು, ನೀನ್ ಕಡದವ್ರು, ನಾಳೆ ಕಡದವ್ರು 3,300 ಕೊಡಬೇಕು. ಕುಡಿಲ್ಲದ್ರ ಫ್ಯಾಕ್ಟ್ರಿ ಬಂದ್ ಮಾಡಬೇಕು. ಫ್ಯಾಕ್ಟ್ರಿ ಬಂದ್ ಮಾಡಿದ್ರು ಸಹಿತ ಕಬ್ಬ ಕಡದ ಲುಕ್ಸಾನ್ ಅವರ ತುಂಬಿ ಕೊಡ್ಬೇಕು. ಅದೇನು ಸಂಬಂಧ ಇಲ್ಲ. ಅವ್ರು ಹಾಕಿ ಕೊಡ್ಬೇಕು. ಇಲ್ಲಿ ಸರ್ಕಾರ ಅಧಿಕಾರಿ ಯಾವ ಸಂಬಂಧ ಇಲ್ಲ. ರೈತ ಸರ್ಕಾರ ನನ್ನ ಕಬ್ಬ ನಾ ಕೊಡಾಕತ್ತೀನಿ ಅಂದ್ರೆ ಬಿಲ್ ಕೊಟ್ಟ ಕೊಡ್ಬೇಕು. ಇದು ಯಾರಪ್ಪಂದ ಆಸ್ತಿ ಅಲ್ಲ, ರೈತನ ಆಸ್ತಿ ಐತಿ. ಅವಾಗ್ಲಿ ಯಾರಾಗ್ಲಿ ಯಾವ ಫ್ಯಾಕ್ಟ್ರಿ ಮೇಲೆ ಬಾಗ್ಲೇಬೇಕು. ಇದೊಂದೇ ನಮ್ ನಿರ್ಧಾರ. 12 ಗಂಟೆಗೆ ಫ್ಯಾಕ್ಟರಿ ಬಂದ್ 100ಕ್ಕೆ 100 ಕೊಡಬೇಕದು. ಕೊಡಬೇಕು. ಅವ್ರ ಮನ್ಯಾನ ದೇವ್ರ ಎದ್ದು ಬಂದು ಕೊಡುತ್ತದ. ರೈತರ ಸಂಖ್ಯೆ ನೋಡ್ರಲ್ಲ, ಬರೀ 5 ನಿಮಿಷನಾಗ ಕೊಡೋದ. ಒಂದ್ ರಾತ್ರಿ ಟೈಮ್ ಕೊಟ್ಟ ವಿಚಾರ ಮಾಡ್ರಿ ನೀವ. ಉಗಾರ್ ಪೋರ್ನ ಬಂದಾಗ ಹೋಗ್ಬಿಡ್ತದ. MD ಅವರು ಹಂಗ ಲೆಟರ್ ಬರೆದು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅಂತ ಆಮೇಲೆ ಒಂದು ಹಾಫ್ ಆನ್ ಅವರ್ ಆದ ನಂತರ ಲೆಟರ್ ಬರೋದು ಕೊಡುವಂತ ಕಾರ್ಯ ನಡೀತು. ರೈತರಿಗೆ ಅಂದ್ರೆ ಯಾರು ತಿಳಿದವ್ರು ಬಂದ್ರಂದ್ರ ಆ ರೀತಿ ಮಾಡೋದು, ಮತ್ತೆ ತಿಳಿಲ್ದವ್ರು ಇದ್ರಂದ್ರ ಸರ ಮಸಿ ಬೆಳೆಯುವಂತ ಕೆಲಸ ಇಲ್ಲ. ಜನರದ್ದು ಏನ್ ತಪ್ಪಿಲ್ಲ. ಪಾಪ ರೈತ ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಏನಿದ್ರು ಹೊಳ್ಳಾಡ್ತಾ ಇದ್ರು ಇಷ್ಟು ವರ್ಷ. ಇವತ್ತೇನದ ಅಂತಂದ್ರೆ ಫ್ಯಾಕ್ಟರ್ ಹೊಳ್ಳಾಡಬೇಕು, ಜನ ಹೊಳ್ಳಾಡಬೇಕು ಅಂತ ಏನಿಲ್ಲ. ಜನ ಗಟ್ಟಿಯಾಗಿ ನಿಂತ ಸರ್ಕಾರನ ಅಲಗಾಡಿಸುವಂತ ಶಕ್ತಿ ಗುರ್ಲಾಪುರದ ತಯಾರಾಗಿ ನಿಂತಿತ್ತು. ಇವತ್ತು ಬೇರೆ ನಮ್ ಗಾಡಿ ಬಂದ ತಕ್ಷಣ ನಮ್ ರೈತ ಮುಖಂಡರು ನೋಡಿ ಫ್ಯಾಕ್ಟ್ರಿ ಮಾಲಕ್ ಎಂದೂ ಬಂದಿಲ್ಲ 20 ವರ್ಷದೊಳಗೆ ಕೆಳಗ. ಫ್ಯಾಕ್ಟ್ರಿ ಮಾಲಕ್ ಅಲ್ಲ, ಅವ್ರ ಮಾಲಕ್ನು ಕೆಳಗೆ ಇಳಿಸೋ ತಾಕತ್ ರೈತ ಸಂಘಕ್ಕದ. ನೀವ ನೋಡಿದ್ರಲ್ಲ ಕಣ್ಣಾರೆ, ಇದ ರೈತ ಸಂಘ ಶಕ್ತಿ. ಹಾಕೊಂಡ ಚಾಲು ಮಾಡ್ಯಾರ ಬೋರ್ಡ್ ಇಲ್ರಿ ಅದವ್ರಿ. ಸರಿಯಾಗಿ ಅಂದ್ರೆ ಈಗ ಏನ ಬೆಳೆಯನ್ನು ಕಟಾವ್ ಆಗಿತ್ತು ಅದಕ್ಕೂ ಸಹಿತ 3,300 ರೂಪಾಯಿ ಕೊಡ್ಲೇಬೇಕು ಅಂತೇಳಿ ರೈತರು ಪ್ರಮುಖರು ಹೇಳಿರುವಂತದ್ದು. ಅಂದ್ರೆ ಏನಾಗಿತ್ತು, ರೈತರಿಗೆ ಅನ್ಯಾಯ ಯಾವುದೇಗೋಸ್ಕರ ಅನ್ಯಾಯ ಆಗ್ಬಾರ್ದು ಅನ್ನೋಂಥದ್ದು. ಕಂಟಿನ್ಯೂ ಬೇಡ, ಜನ ನೋಡತ್ತಾರ. ನಾ ಕಟ್ ಮಾಡಿ ಹಾಕ್ತೇನ್ರಿ ಅಲ್ಲೇ ಈ ಕಡೆ ಇಲ್ಲ ಈ ಕಡೆ ಬೇಡ್ರಿ. ಜನ ಗಪ್ ಗಪ್ ಇದ ಬೇಕಾಗಿತ್ತು. ಏನ್ ಇವತ್ತ ಏನಪ್ಪಾ ಅಂತಂದ್ರೆ ಇವತ್ತ ಉಗಾರ್ ಸಕ್ಕರೆ ಕಾರ್ಖಾನೆ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಗುರ್ಲಾಪುರ ಹೋರಾಟದ ಒಂದು 10 ದಿನಗಳ ಕಾಲ ಬೃಹತ್ ಹೋರಾಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಣತರಿಸಿದಾಗ ಕಾರ್ಖಾನೆಯವರು 3,200 ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು 3,200 ರೂಪಾಯಿ ಕಾರ್ಖಾನೆ ಅವರು ಕೊಡ್ತಾರೋ ಅದರ ಪ್ರಕಾರ ನೀವು ಮುಗಿಸ್ಕೊರಿ ಅಂತ ನಮ್ಮ ಕಡೆ ಬಂದಾಗ ನಮ್ಮ ರೈತ ಹೋರಾಟಗಾರರು ಶಶಿಕಾಂತ್ ಗುರುಜಿ ಮತ್ತು ನಮ್ಮ ಚುನಾಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ವಿಫಲವಾದಾಗ ನಾವು 3,500 ಕೊಡಬೇಕು ಎಂದು 400 ಬಂದು ನಿಂತಾಗ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ, ಲಕ್ಷಾಂತರ ಜನ ಆಂದೋಲನ ಇದ್ದಾಗ ಆ ಟೈಮ್ದಾಗ ಏನಪ್ಪಾ ಅಂತಂದ್ರೆ ನಮ್ಮ ಗುರುಜಿ ಅವರ NH ರೋಡ್ ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಮತ್ತು ಹೋರಾಟ ಕರೆದಾಗ ಮಧ್ಯಸ್ಥಿಕೆ ವಹಿಸಿದಂತ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಜವಳಿ ಖಾತೆ ಸಚಿವ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಏನ್ ಮಾಡಿರಪ್ಪ ಅಂತಂದ್ರೆ ಒಂದು ಬೇಡ ಸಂಧಾನಕ್ಕೆ ತರನು ಅಂತೇಳಿ 3,300 ನಾವು ಕೊಡಿಸ್ತೀವಿ. ಸರ್ಕಾರದಿಂದ 50 ರೂಪಾಯಿ, ಕಾರ್ಖಾನೆಯಿಂದ 50 ರೂಪಾಯಿ ಅಂದಾಗ 3,300 ರೂಪಾಯಿಕ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದು ನಾವು. ಆದ್ರೆ ಆಯ್ತಪ್ಪ ಏನಾರು ಒಂದ್ ಸರ್ಕಾರ ಮಧ್ಯಸ್ಥಿಕೆ ಹೊಸದಿ ಬಿಡ್ನು ಅಂತೇಳಿ. ಈಗ ಏನಾಗಿತ್ತಪ್ಪ ಅಂತಂದ್ರ ಈ ಉಡಾಪಿ ಕಾರ್ಖಾನೆಯವರು, ಈ ಉಗಾರ್ ಸಕ್ಕರೆ ಕಾರ್ಖಾನೆಯವರು ಒಂದು 3,250 ರೂಪಾಯಿ ನಾವು ಪೇಪರ್ ಕಾರ ಕೊಡ್ತೀವಿ. 50 ರೂಪಾಯಿ ಕಾರ್ಖಾನೆದು, 50 ರೂಪಾಯಿ ನಮ್ದ ಫ್ಯಾಕ್ಟ್ರಿದು ಅಂತೇಳಿ ಸರ್ಕಾರ ಹೇಳಿದಂಗ ಅಂತೇಳಿ ಅದಕ್ಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿಕೊಂಡು
ಅವ್ರಿಗೆ ಒಂದು ಸರಿಯಾಗಿ ಪಾಠ ಹೇಳಿ ಮನವರಿಕೆ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ಬರೆದು ಕೊಟ್ಟದು 3,300 ರೂಪಾಯಿ ಟನ್ 1 ಟನ್ ಕಬ್ಬಿ ದರ ಘೋಷಣೆ ಮಾಡಿ ಚಾಲು ಮಾಡ್ತು. ನಾಳೆ 12 ಗಂಟೆ ತನಕ ನಂಗೆ ಟೈಮಿಗೆ ಕೊಡ್ರಿ, ಇಲ್ಲ ಅಂತ 12 ಗಂಟೆಗೆ ನಾ 3,300 ರೂಪಾಯಿ ಕೊಡ್ಲಿಕ್ಕೆ ನಾ ಕಾರ್ಖಾನೆ ಬಂದ್ ಇಟ್ಕೋತ ನೋಡಿ ಸ್ವಯಂ ಪ್ರೇರಿತವಾಗಿ ಬರೆದು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾಳೆ ಮುಂಜಾನೆ 12 ಗಂಟೆ ತನಕ ನೋಡ್ತೀವಿ. 12 ಅಂದ್ರೆ ಮತ್ತೊಂದು ತಾಸು ಟೈಮ್ ತಗೊಂಡಾರ, 1 ಗಂಟೆ ತನಕ ಟೈಮ್ ತಗೊಂಡಾರ. ಅಕಸ್ಮಾತ್ 1 ಗಂಟೆ ಕನ್ನೊಟ್ಟಿಗೆ ಅವ್ರ ಕ್ಲಿಯರಿಟಿ ಕೊಡ್ಲಿಕ್ಕಂದ್ರ ಗುರ್ಲಾಪುರ ವೇದಿಕೆ ಉಗಾರ್ ಕಾರ್ಖಾನೆ ಮುಂದ ಪ್ರಾರಂಭ ಆಕತಿ. ಲಕ್ಷಾಂತರ ಸಂಖ್ಯೆಯಲ್ಲಿ 3,300 ರೂಪಾಯಿ ಕೊಡ್ಲೇಬೇಕು ಅನ್ನೋ ಒತ್ತಾಯ ಐತಿ. ಸರ್ಕಾರ, ಜಿಲ್ಲಾಧಿಕಾರಿಗಳು, SP ಅವರು, ಸಕ್ಕರೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದಂತ ಸಭೆ ಇದು 3,300 ರೂಪಾಯಿ ಒಪ್ಕೊಂಡಿದ್ದೈತಿ. ಅಕಸ್ಮಾತ್ ಇವ್ರು ಮಂಡತನದಿಂದ ಏನಾರ ಮಾಡಕ್ ಹೋದ್ರ ಇವ್ರನ್ನ ರಿಪೇರಿ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಐತಿ. ಆ ಕಾರಣಕ್ಕೆ ಅದನ್ನ ಮಾಡಕ್ ನಾವು ತಯಾರಿದೀವಿ. ನಾಳೆ 1 ಗಂಟೆಗೆ ನೋಡಿ ಕ್ಲಿಯರಿಟಿ ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಿದೀವಿ. ಇದನ್ನ ಮಾಡಿ ಕಟ್ ಮಾಡಿ ಬಿಡದನ್ನ